ಬೆಳಗಾವಿಯಲ್ಲಿ ನಡೆದ ಕಬ್ಬು ಬೆಳೆಗಾರರ ಹೋರಾಟ ಸಂಪೂರ್ಣವಾಗಿ ಕೊನೆಯಾಗಿದೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸ್ಥಳಕ್ಕೆ ಬಂದು ಸರ್ಕಾರದ ಬೆಂಬಲ ಬೆಲೆ ಹೆಚ್ಚಳದ ಆದೇಶವನ್ನು ರೈತರಿಗೆ ಹಸ್ತಾಂತರ ಮಾಡಿದ್ರು. ಇದೇ ವೇಳೆ ರೈತರ ಹೋರಾಟದ ಮಧ್ಯೆ ನನ್ನ ಜೀವ ಉಳಿದಿದ್ದೇ ಹೆಚ್ಚು ಅಂದ್ರು. ವಿಜೇಂದ್ರ ಹೋರಾಟಕ್ಕೆ ಸಾಥ್ ಕೊಟ್ಟು ಬರ್ತ್ಡೇನು ಆಚರಿಸಿಕೊಂಡಿದ್ರು. ಆದರೆ ನನಗೆ ನನ್ನ ಡೆತ್ ಡೇ ಆಗುತ್ತೆ ಅನ್ನುವ ಭಯ ಕಾಡ್ತಾ ಇತ್ತು ಅಂತ ಸಚಿವರೇ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ರೈತರು ಸರ್ಕಾರಕ್ಕೆ ಮತ್ತೆ 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕಬ್ಬು ಬೆಳೆಗಾರರ ಒಗ್ಗಟ್ಟಿನ ಹೋರಾಟ ನೋಡಿ ತಬ್ಬಿಬ್ಬಾಗಿದ್ದ ಸರಕಾರ ಶರಣಾಯಿತು. ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆಯೋ ಮೊದಲೇ ಎಚ್ಚೆತ್ತುಕೊಂಡ ಸಿದ್ದರಾಮಯ್ಯ ಸರಕಾರ ರೈತನ ದುಡಿಮೆಯೇ ನಾಡಿನ ಆಧಾರ ಸ್ತಂಭ ಅನ್ನೋದನ್ನ ಅರಿತುಕೊಂಡಿತ್ತು. ಅದಕ್ಕೆ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕರೆಯಿಸಿ ಸಭೆ ಮಾಡಿ ಯಾರಿಗೂ ನಷ್ಟ ಆಗದ ಹಾಗೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಸರಕಾರದ ಆದೇಶ ಪತ್ರವನ್ನ ಬೆಳಗಾವಿಯ ಗುರ್ಲಾಪುರದ ಹೋರಾಟದ ಜಾಗದಲ್ಲಿ ರೈತ ಮುಖಂಡರಿಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹಸ್ತಾಂತರ ಮಾಡಿ ಕೊಟ್ಟ ಮಾತು ಉಳಿಸಿಕೊಂಡಿದ್ದೀವಿ, ನಮ್ಮಿಂದ ತಪ್ಪಾಗಿತ್ತು, ಕ್ಷಮಿಸಿ ಅಂತಾನು ಅನ್ನದಾತರ ಮುಂದೆ ಕೈ ಮುಗಿದ್ರು. ನಿಮ್ಮನ್ನ ನೋಡಿ ಬಾಗಲಕೋಟದವ್ರು ಎದ್ರು, ಬಾಗಲಕೋಟದವ್ರು ನೋಡಿ ಬಿಜಾಪುರದವ್ರು ಎದ್ರು, ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರು ಎದ್ರು, ಗುಲ್ಬರ್ಗಾ ನೋಡಿ ಬೀದರ್ದವ್ರು ಎದ್ರು. ಮುಂದೆ ಬಾರ್ಡರೇ ಮುಗೀತು ನಮ್ದಲ್ಲಿ. ನಾನು ಅದೇ ಅಂತಿದ್ದೆ, ಚುನ್ನಪ್ಪಣ್ಣ ಊಟ ಕಡಿಮೆ ಆದ್ಮೇಲೆ ತಾನೇ ಬಿಡು ಹತ್ತಿದ್ದೆ. ಇದು ನಿಜವಾದ ರೈತರ ಹೋರಾಟ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ನೀವು ನಮ್ಮ ಮೇಲೆ ನೀರಿನ ಬಾಟ್ಲಿ ಹೋಗಿದ್ರು ನಡೀತದ, ನಮ್ಮ ಕಾಲಾಗಿನ್ ತಗೊಂಡ್ ನಮಗ್ ಹೊಡೋದ್ರು ನಡೀತದ. ಆದ್ರೆ ಎಲ್ಲಾರ್ಕಿನ್ನ ದೊಡ್ಡದು ಒಂದು ಮಾಡಿರಿ, ಜೀವಂತ ಬಿಟ್ರಿ, ಇದೇ ಒಂದು ದೊಡ್ಡ ಪುಣ್ಯ. ನೋಡು ವಿಜೇಂದ್ರದ ಎಂತ ನಶೀಬ್ ಅದ, ಅವ ಬರ್ಡೇ ಮಾಡ್ಕೊಂಡು ಹೋದಾನ, ಡೆತ್ ಡೇ ಮಾಡ್ಕೊಂಡು ಒಂದು ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರು DC ಅವರು ಮುಖ್ಯಮಂತ್ರಿ ಕೊಟ್ಟಿದ್ದ ಕಾಪಿ ನಿಮ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ. ಈ ಕರ್ತವ್ಯಕ್ಕೆ ಅನುಗುಣವಾಗಿ ನಾ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀನಿ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ಕಬ್ಬು ಬೆಳೆಗಾರರಿಗೆ ಈ ವರ್ಷ ಒಟ್ಟು 600 ಕೋಟಿ ರೂಪಾಯಿ ಬೆಂಬಲ ಬೆಲೆ ನೀಡೋದಾಗಿ ವೇದಿಕೆಯಲ್ಲೇ ಘೋಷಣೆಯಾಯಿತು. ಮೊದಲ ಹಂತದಲ್ಲಿ 100 ಕೋಟಿ ಬಿಡುಗಡೆ ಮಾಡಿರೋ ಆದೇಶವನ್ನು ರೈತರಿಗೆ ಸಚಿವರು ಕೊಟ್ಟರು. ಇದೇ ವೇಳೆ ಸಚಿವ ಶಿವಾನಂದ ಪಾಟೀಲ್ ಎದುರೇ ರೈತ ಮುಖಂಡ ಶಶಿಕಾಂತ್ ಪೂಜಾರಿ 3 ಬೇಡಿಕೆಗಳನ್ನಾಗಿಟ್ರು. ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ರಿಕವರಿ ಅನ್ನೋದು ದೂರ ಸರಿಸಿ 2025 ಏನೈತಲ್ರಿ, ಇದಕ್ಕೆ 3,300 ರೂಪಾಯಿ ಸಂಪೂರ್ಣ ಬೆಲೆ ಘೋಷಣೆ ಆಗ್ಲೇಬೇಕು ಸರ್. ಬೇರೆ ಬೇರೆ ಆಗ್ಬಾರ್ದು, ಯಾಕಂದ್ರೆ ಬೇರೆ ಜಿಲ್ಲೆಯವರು ನಮಗ ಭೇದ ಭಾವ ಬರ್ಲಿಕ್ಕತ್ತದ ರಿಕವರಿ ಒಳಗ. ಇನ್ನೊಂದು ಬೆಳಿಗ್ಗೆ ಸರ್, ಈಗೇನ ಎಲ್ಲಾ ಕಾಟ ಹೊಡ ನೀವೊಂದ್ ಕೆಲಸ ಅದ, ಕಾಟ ಹೊಡಿತಾರ ಅಂತ ಎಲ್ಲರ ಮುಂದೆ ಹೇಳ್ಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಇಲ್ಲಿ ಅಂತ ಕೇಳ್ಕೋರಿ. ರಾತ್ರಿ ಮನೆಗ್ ಕಳ್ತನ ಮಾಡಕ್ ಬಂದ್ರೆ ಕಳ್ ಹಿಡಿತೀರಿಲ್ಲ, ಸ್ವಲ್ಪ ಗುಪ್ತ ಹಿಡಿರಲ್ಲ, ಹೇಳ್ಬೇಡ್ರಿ. ನಮಗ ಮಾಡಿ 2 ಕಾಟ ತೂಕತ್ತ ನಮ್ ಕೈ ಕೊಡ್ರಿ. ಸಚಿವರು ನಮ್ಮವ್ರು ಅದಾರ, 100ಕ್ಕೆ 100 ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕೆ ಗುರ್ಲಾಪುರ ಇತಿಹಾಸ ಆಳಕ್ಕೆ ಹಂಗ ಮಾಡ್ತೀವ. ಈ ಕಬ್ಬು ಪೂರ್ತಿ ಮುಗಿತಕ ಬೆಳಗಾಂ ಜಿಲ್ಲೆಯೊಳಗ ಕಾಟ ಬಾಳ ಹೊಡಿತಾರ ಸರ್, ಇಲ್ಲೇ ಬಾಳ ಹೊಡಿತಾರ ಹೊರಗಿನಕ್ಕಿಂತ. ನಮ್ಮ ಜಿಲ್ಲೆಯೊಳಗ ಪ್ರತಿಯೊಂದು ಫ್ಯಾಕ್ಟ್ರಿ ಕಂಟಿನ್ಯೂ ಎನ್ಕ್ವೈರಿ ಆಗ್ಬೇಕು ಸರ್. ಕಂಟಿನ್ಯೂ 2 ಟನ್ ಹೊಡಿತಾರ ಸರ್. ಅದೊಂದು ಕೆಲಸ ತಾವು ಮಾಡಿಕೊಡು. ಕಬ್ಬು ಬೆಳೆಗಾರರು ಕೇಳಿದ್ದು 3,500 ರೂಪಾಯಿ. ಸರಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ನಿರ್ಧರಿಸಿದ್ದು 3,300 ರೂಪಾಯಿ. ಸರಕಾರದ ಷರತ್ತುಬದ್ಧ ನಿರ್ಧಾರವನ್ನ ಬೆಳಗಾವಿ ಸೇರಿದಂತೆ ಬಹುತೇಕ ರಾಜ್ಯದ ಎಲ್ಲಾ ರೈತರು ಒಪ್ಪಿಕೊಂಡಿದ್ದಾರೆ. ಆದರೆ ವಿಜಯಪುರ ಮತ್ತು ಬಾಗಲಕೋಟೆ ಭಾಗದ ರೈತರು ಮಾತ್ರ ಇಳುವರಿ ಆಧಾರದ ಮೇಲೆ ಬೆಂಬಲ ಬೆಲೆ ನೀಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ. ಏನ್ ಹೇಳಬೇಕಾಗಿತ್ತು ಮುಖ್ಯಮಂತ್ರಿಗಳಂದ್ರೆ, 3,300 ರೂಪಾಯಿ ಮೊದಲೇ ಕಂತಿನ 14 ದಿನದಾಗ ಸೋರೆಟ್ ಕಾಯ್ದೆ ಪ್ರಕಾರ ರೈತರ ಖಾತೆಗೆ ಬರಬೇಕು. ಎಲ್ಲಾ ಕಾರ್ಖಾನೆಗಳು ಏಕರೂಪ ಒಂದೇ ರೇಟ್ ಕೊಡ್ಬೇಕಂತ ಹೇಳ್ಬೇಕಾಗಿತ್ತಲ್ಲ. ಅದನ್ನ ಬಿಟ್ಟು ರಿಕವರಿ ಆಧಾರ ಅಂದ್ರೆ ರಿಕವರಿ ಒಪ್ಪುದಿಲ್ಲ. ಆ ದೃಷ್ಟಿಯಿಂದ ಈ ವರ್ಷದ್ದು 3,500 ರೂಪಾಯಿ ನಮ್ಮ ಬೇಡಿಕೆ, ನಮ್ದ ಮೊದಲೇ ಕಂತಿನ. ಆ ದೃಷ್ಟಿಯಿಂದ ಇದು ಹೋರಾಟ ಮುಂದುವರೆದೈತಿ. ರೈತರನ್ನ ಕನ್ಫ್ಯೂಸ್ ಮಾಡ್ತಾರೆ ಈ ಕಾರ್ಖಾನೆ ಮಾಲೀಕರು, ಸರ್ಕಾರಗಳು ಕೂಡ. ಈ ಸರ್ಕಾರ ಯಾವಾಗಾದ್ರೂ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಈ ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತಾರೆ ಹೊರತು ರೈತರ ಪರವಾಗಿ ಕೆಲಸ ಮಾಡಿಲ್ಲ. ನಿನ್ನೆ
ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು, ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ. ಆ ನಿರ್ಣಯನ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ. ವಿಜಯಪುರ ಮತ್ತು ಬಾಗಲಕೋಟೆನಲ್ಲಿ ಸ್ವಲ್ಪ ಗೊಂದಲ ಇದೆ. ಇದು ಕಬ್ಬು ಏನು ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು. FRP ನಿಗದಿಪಡಿಸೋರು ಯಾರು? ಕೇಂದ್ರ ಸರ್ಕಾರ. ಸಣ್ಣ ಪುಟ್ಟ ಗೊಂದಲ, ಪ್ರತಿಭಟನೆ ಬಿಟ್ರೆ ರಾಜ್ಯದ ಬಹುತೇಕ ಜಿಲ್ಲೆಗಳ ಕಬ್ಬು ಬೆಳೆಗಾರರು ಸರಕಾರದ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ. 1 ಟನ್ ಕಬ್ಬಿಗೆ ಉತ್ಪಾದನೆಯಾದ ಸಕ್ಕರೆಯ ಶೇಕಡ ಪ್ರಮಾಣ ಆಧಾರದಲ್ಲಿ ಹಣ ಕೊಡಬೇಡಿ ಅಂತಾನು ಮನವಿ ಮಾಡಿದ್ದಾರೆ. ಆದರೆ MSP ಮತ್ತು FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಹೀಗಾಗಿ ಪ್ರಧಾನಮಂತ್ರಿಗಳು ಸಮಯ ಕೊಟ್ರೆ ರಾಜ್ಯದಿಂದ ರೈತರು ಸೇರಿದಂತೆ ಎಲ್ಲರ ನಿಯೋಗ ಕರ್ಕೊಂಡು ದೆಹಲಿಗೆ ಹೋಗೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ರು. ಆದ್ರೆ ಪ್ರಹ್ಲಾದ್ ಜೋಶಿ ಸಿದ್ದರಾಮಯ್ಯ ರೈತರ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. MSP ಶುಗರು 31 ರೂಪಾಯಿ ನಿಗದಿ ಮಾಡಿದ್ರು, ಅದನ್ನು 41 ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಥನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನು 20 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ, ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ, ಅವರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಮೊದಲು ಮತ್ತು ಸಭೆಯ ನಂತರವೂ ಸಹಿತ ಕೇಂದ್ರ ಸರ್ಕಾರವನ್ನು ದೂರೋದೇ ಒಂದು ಕೆಲಸ. ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ, ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಮೋದಿ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿ ಕಾರಣ, ಜನಸಂಖ್ಯೆ ಕಮ್ಮಿ ಆದರೂ ಮೋದಿ ಕಾರಣ. ಒಂದು ಚಿಲ್ಲರ ಪಾಲಿಟಿಕ್ಸ್ಗೂ ಒಂದು ಮಿತಿ ಇರಬೇಕು. ಕೇಂದ್ರ ಸರ್ಕಾರದ ನೀತಿಗಳು ಕಾರಣನೋ ರಾಜ್ಯ ಸರ್ಕಾರದ ಎಡವಟ್ಟುಗಳು ಕಾರಣನೋ ಗೊತ್ತಿಲ್ಲ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿನಿಧಿಸೋ ರಾಜಕಾರಣಿಗಳು ರಾಜಕೀಯ ಬಿಟ್ಟು ರೈತರ ವಿಷಯದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ. ಆಗ ಮಾತ್ರ ರೈತರು ನೆಮ್ಮದಿಯಾಗಿ ಇರಬಹುದು. ಇಲ್ಲ ಅಂದ್ರೆ ಇವತ್ತು ಕಬ್ಬು ಬೆಳೆಗಾರರು ಬೀದಿಗೆ ಇಳಿದಂತೆ ಭತ್ತ, ರಾಗಿ, ಜೋಳ, ಬೇಳೆ, ಹತ್ತಿ, ತೆಂಗು ಬೆಳೆಗಾರರು ಹಂತ ಹಂತವಾಗಿ ಬೆಳೆ ಹೆಚ್ಚಳಕ್ಕೆ ಬೀದಿಗಿಳಿದ್ರೆ ಅದು ಯಾರಿಗೂ ಶೋಭೆ ತರಲ್ಲ ಅನ್ನೋದು ಪ್ರಜ್ಞಾವಂತ ರೈತರ ಮಾತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.